ಇವತ್ತು ಸಂಡೇ, ಪಿಜ್ಜಾ ಡೇ. ಸೊ ಸಖತ್ತಾಗಿರುವ ಪಿಜ್ಜಾ ತಿಂದೆ ನಾನು. ಎಲ್ಲಿ ತಿಂದೆ ಅಂತ ಹೇಳಬೇಕಾ? ನೋಡಿ, ಇಲ್ಲೇ ತಿಂದೆ. ನೋಡಿ ಫ್ರೆಂಡ್ಸ್, ನಾನಿವತ್ತು ಪಿಜ್ಜಾ ತಿನ್ನಲಿಕ್ಕೆ ಬಂದಿದ್ದೇನೆ. ಪಿಜ್ಜಾ ಅಂದ್ಕೂಡಲೇ ನೀವು ಅಂದ್ಕೊಳ್ಬೋದು, ಭಾರಿಯಾ ದೊಡ್ಡ ವಿಷಯವಾ ಪಿಜ್ಜಾ ಹೇಳಿ? ಇದು ದೊಡ್ಡ ವಿಷಯವೇ. ಯಾಕೆ ಗೊತ್ತುಂಟಾ? ಇಲ್ಲಿ ಪಿಜ್ಜಾ ತಿನ್ನಬೇಕಾದ್ರೆ ನಾನು 1 ವಾರ ಮೊದಲು ಇಲ್ಲಿ ಟೇಬಲ್ ಬುಕ್ ಮಾಡಿದ್ದೇನೆ. 1.5 ಗಂಟೆ ಟ್ರಾವೆಲ್ ಮಾಡಿಕೊಂಡು ಬಂದಿದ್ದೇನೆ. ಇದರ ಹೆಸರೆಂತ ಗೊತ್ತುಂಟಾ ನಿಮಗೆ? ಪಿಜ್ಜಾ ಫಾರ್ ಪೀಸ್. ಪೀಸ್ ಅಂದರೆ ಶಾಂತಿ, ಶಾಂತಿಗಾಗಿ ಪಿಜ್ಜಾ. ಗೊತ್ತಾಯ್ತಲ್ಲ? ಸುಮ್ಮನೆ ಅಲ್ಲ. ಒಳಗೋಗಿ ನೋಡುವ ಪಿಜ್ಜಾ ಹೇಗೆ ಉಂಟೇಳಿ. ಗೊತ್ತಾಯ್ತಲ್ಲ? 7 ಜನ್ಮದ ಪುಣ್ಯ ಮಾಡಿರಬೇಕು ಇಲ್ಲಿ ಬಂದು ಪಿಜ್ಜಾ ತಿನ್ನಬೇಕಾದ್ರೆ ಅಂತ ನಾನು ಹೇಳೋದು. ನೀವೆಲ್ಲ ಬೆಂಗಳೂರಿಗೆ ಬಂದರೆ ಟ್ರೈ ಮಾಡಿ ಆಯಿತಾ? ಎಲ್ಲ ಬಿಟ್ಟು ಮರ್ತೇ ಹೋಯ್ತು. ಇದು ಬ್ಯಾಂಗ್ಳೂರು ಆಯಿತಾ, ಮಂಗಳೂರಲ್ಲ. ನೀವು ಮತ್ತೆ ಮಂಗಳೂರಲ್ಲಿ ಹೋಗಿ ಶಾಂತಿಯಾಗಿ ಪಿಜ್ಜಾ ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದರೆ ಕಷ್ಟ. ಬನ್ನಿ ಒಳಗೆ ಹೋಗುವ. ಪಿಜ್ಜಾ ಡೇ ತಿನ್ನುವ ಲಾಲ. ಇದು ನೋಡಿ, ನೋ ವಾಕಿನ್ಸ್ ಅಂತೆ. ಅಂದರೆ ಹಾಗೆ ಬಂದು ಇಲ್ಲಿ ಪಿಜ್ಜಾ ತಿನ್ನಲಿಕ್ಕಿಲ್ಲ, ಪ್ರಿಯರ್ ಆಗಿ ಟೇಬಲ್ ಬುಕ್ ಮಾಡಿಯೇ ಬರಬೇಕು. ಲಾಲ. ನೋಡಿ, ಒಳಗೆ ಹೋಗುದು, ಕೂತ್ಕೊಂಡು ಪಿಜ್ಜಾ ಆರ್ಡರ್ ಮಾಡೋದು, ಪಿಜ್ಜಾ ತಿನ್ನೋದೆ. ಇದುಂಟಲ್ಲ, ಇದು ಬೆಂಕಿದು ಉಂಡೆ. ಇದು ತಿಂದರೆ ನಾಳೆ ಬೆಳಿಗ್ಗೆ ಬೆಂಕಿ ರಾಕೆಟ್ ಅಂತ ಬರ್ತದೆ. ಇದು ನೋಡಿ, ಒಂಥರ ತುಂಬ ಸ್ಪೆಷಲ್ ಇತ್ತಿದು. ಹಾಫ್ ಆ್ಯಂಡ್ ಹಾಫ್ ತೊಗೊಂಡಿದ್ದು ನಾವು. ಅಂದರೆ ಅರ್ಧ ಒಂದು ಟೈಪ್. ಇದೊಂದು ಹೊಸತ್ತು ನಾನು ನೋಡೋದು. ಇಲ್ಲೇ ಸಿಗೋದಂತೆ. ಸೊ ಹೇಗಿತ್ತು ಅಂತ ಟೇಸ್ಟ್ ಎಲ್ಲ ಮಾಡಿ ನೋಡಿದೆ. ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಇನ್ನೊಮ್ಮೆ ಕರ್ಕೊಂಡು ಹೋಗುವ ಅಂತ ಹೇಳಿದರೆ ಲಾಗ ಹೊಡೆದು ಹೋಗು. ಯಾಕಂದರೆ ಇಂಥ ಜಾಗಗಳಿಗೆಲ್ಲ ದಿನಾಲು ಹೇಳಿದ್ರೆ ಹೋಗ್ಲಿಕ್ಕೆ ಆಗ್ತದಾ? ಅದಕ್ಕೆ ರೆಡಿ ಆಗೋದು, ಓಡೋದು. Cheers.